Namaste to all my SSLC students. You are watching JLV classes. I am Veena Kiran. Dear students, ನಿಮಗೆ ಲಾಸ್ಟ್ ಇಯರ್ ಅಂದ್ರೆ 2025 ಮೈನ್ ಎಕ್ಸಾಮ್ ಬರೆದು ಔಟ್ ಆಫ್ ಔಟ್ ಸ್ಕೋರ್ ಮಾಡಿರುವಂತಹ ಒಂದು ಪೇಪರ್ ಅನ್ನ ತಗೊಂಡ್ ಬಂದಿದ್ದೇನೆ. ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷು 80 ಔಟ್ ಆಫ್ 80 ಹೇಗೆ ಬರಿಬೇಕು, ಅಷ್ಟು ಸ್ಕೋರ್ ಮಾಡೋದಕ್ಕೆ ಹೇಗೆ ಬರಿಬೇಕು. ಪಾಪ ನೀವು ಓದಿರ್ತೀರಿ, ಬಟ್ ಬರೆಯೋದ್ರಲ್ಲಿ ಮಿಸ್ ಆಗೋದ್ರು ಕೂಡ ನಿಮ್ಗೆ ಮಾರ್ಕ್ಸ್ ಹೋಗುತ್ತೆ. ಹೇಗೆ ಬರೆದ್ರೆ ನಿಮ್ಗೆ ಔಟ್ ಆಫ್ ಔಟ್ ಬರುತ್ತೆ, ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ನಿಮ್ಗೆ ಇದು ರಿವಿಷನ್ ಕೂಡ ಆಗುತ್ತೆ. ಅಂಡ್ ಯು ಆಲ್ಸೋ ಕಮ್ ಟು ನೋ ಹೌ ಟು ರೈಟ್ ಇನ್ ಆನ್ಯುವಲ್ ಎಕ್ಸಾಮ್. ಇಲ್ಲಿ ನೋಡಿ, ನಿಮ್ಗೆ ಇಲ್ಲೇನ್ ಕಾಣಿಸ್ತಾ ಇದೆ ಅಲ್ವಾ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹೇಗ್ ಬರಿಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಯು ವಿಲ್ ರೈಟ್ ಹಿಯರ್ ಮೀಡಿಯಂ ಅನ್ನ ಬರೀತೀರಿ, ಇಂಗ್ಲಿಷ್ ಮಾಧ್ಯಮ ಅಂತ. ಅಂಡ್ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್. ಸಬ್ಜೆಕ್ಟ್ ಕೋಡ್ ಇಸ್ ಆಲ್ವೇಸ್ 31E. ಸಬ್ಜೆಕ್ಟ್ ಕೋಡ್ ಯಾವಾಗ್ಲೂ ಕೂಡ 31E ಆಗಿರುತ್ತೆ. ಅಂಡ್ ಟೋಟಲ್ ನಂಬರ್ ಆಫ್ ಪೇಜಸ್ ನೀವು ಆನ್ಸರ್ ಮಾಡಿದ್ರೆ ಅಷ್ಟು ನಂಬರ್ ಆಫ್ ಪೇಜಸ್ ಅನ್ನ ನೀವು ಬರೀತೀರಾ. ಓಕೆ, ಕ್ವಶನ್ ನಂಬರ್ ವೈಸ್ ನೀವು ಇಲ್ಲಿ ನೋಡಬಹುದು. ಫಸ್ಟ್ ಕ್ವಶನ್ಗೆ ನೀವು ಎಷ್ಟು ಮಾರ್ಕ್ಸ್ ತೆಗೆದಿರ್ತೀರ ಅದನ್ನ ಇಲ್ಲಿ ಅವರು ಎಂಟರ್ ಮಾಡ್ತಾರೆ. ಓಕೆ, ಕ್ವಶನ್ ನಂಬರ್ ವೈಸ್ 10 ವರೆಗೂ 10 ಬಂದಿದೆ. ಆ ಟೋಟಲ್ ಅನ್ನ ಈಗ ಹಾರಿಜಾಂಟಲ್ ಆಗಿ ಟೋಟಲ್ ಹಾಕ್ತಾರೆ. ಅಂಡ್ ಕ್ವಶನ್ ನಂಬರ್ ವೈಸ್ ಇದನ್ನ ಆಗುತ್ತೆ. ಇದು 14 ಆಯ್ತು, 26 ಆಯ್ತು. ಇಲ್ಲಿ ತಪ್ಪಾಗಿದೆ, ಅದನ್ನ ಗ್ರೀನ್ ಇಂಕ್ ಅಲ್ಲಿ ನೋಡಬಹುದು. ಇದನ್ನ DC ಅವರು ಅಂದ್ರೆ ಹೈಯರ್ ಅಥಾರಿಟಿ ಏನಿರ್ತಾರೆ ಅವರು ಇದನ್ನ ಇನ್ನೊಂದ್ಸಲ ಕ್ರಾಸ್ ವೆರಿಫೈ ಮಾಡಿ ಟೋಟಲ್ ಮಾಡ್ತಾರೆ. ಟೋಟಲ್ ಮಾಡಿ ನೀವು ಇಲ್ಲಿ ನೋಡಬಹುದು, ಸ್ವಲ್ಪ ವ್ಯತ್ಯಾಸ. ಫಸ್ಟ್ 79 ಅಂತ ಬರ್ತಿದ್ದಾರೆ, ಇಲ್ಲಿ ಕಾಣಿಸುತ್ತಾ ಹೊಡೆದಾಕಿದ್ದಾರೆ. 79 ಹಾಕಿದ್ದಾರೆ. ಪೇಪರ್ DC ಹತ್ರ ಹೋದಾಗ ಅವ್ರು ಮತ್ತೆ ಕ್ರಾಸ್ ವೆರಿಫೈ ಮಾಡಿ ಮಾರ್ಕ್ಸ್ ಹಿಡಿಯೋ ಅವಶ್ಯಕತೆ ಏನಿಲ್ಲ, ಫುಲ್ ಮಾರ್ಕ್ಸ್ ಕೊಡ್ಬೋದು ಅಂತ ಹೇಳಿ ಫುಲ್ ಮಾರ್ಕ್ಸ್ 80 ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ 30 ಬರುತ್ತೆ, ಅಲ್ಲಿ ತಿದ್ದಿದ್ದಾರೆ. ಹಾಗಾಗಿ ಆತಂಕ ಪಡೋದ್ ಬೇಕಾಗಿಲ್ಲ. ಪೇಪರ್ ಟ್ವೈಸ್ ಆರ್ ಥ್ರೈಸ್ ಸ್ಕ್ರೂಟಿನಿ ಆಗುತ್ತೆ, ಟೋಟಲ್ ಅಲ್ಲಿ ವ್ಯತ್ಯಾಸ ಆಗೋದಿಲ್ಲ. ನಿಮ್ದು ಯಾವ್ದಾದ್ರು ಮಾರ್ಕ್ಸ್ ಬಿಟ್ಟು ಹೋಗಿದ್ರೆ ಅದನ್ನು ಕೂಡ ಮತ್ತೆ ಚೆಕ್ ಮಾಡಿ ಮಾರ್ಕ್ಸ್ ಅನ್ನ ಹಾಕ್ತಾರೆ. ಈ ರೀತಿ ಫಸ್ಟ್ ನೀವು ಫಸ್ಟ್ ಮೈನ್ ಅನ್ನ ಹಾಕಿ ಕ್ವಶನ್ ನಂಬರ್ ಇಲ್ಲಿ ಕೊಟ್ಟಿರುವಂತಹ ಬಾಕ್ಸ್ ಅಲ್ಲಿ ಹಾಕಿ ಆಪ್ಷನ್ ಅನ್ನು ಬರಿಬೇಕು. ಆಪ್ಷನ್ ಬರೆದು ಆನ್ಸರ್ ಅನ್ನ ಬರೀತೀರಾ. ಆನ್ಸರ್ ಇಲ್ಲಿ ಅವ್ರಿಗೆ ಮಾರ್ಕ್ಸ್ ಹಾಕೋದಕ್ಕೆ ಈ ಕಡೆ ಜಾಗ ಇರುತ್ತೆ, ಈ ಕಾಲಮ್ ಅಲ್ಲಿ ನೀವು ಬರಿಬಾರ್ದು. ಓಕೆ, ಇಲ್ಲಿ ಏನಿರುತ್ತೆ ಈ ಕಾಲಮ್ ಅಲ್ಲಿ ಬರಿಬಾರ್ದು. ಈ ರೀತಿ 1 2 3 4 ಇವ್ರಿಗೆ ಸಮಯ ಇತ್ತು ಅನ್ಸುತ್ತೆ, ಲೈನ್ ಹಾಕಿದ್ದಾರೆ. ಮ್ಯಾಕ್ಸಿಮಮ್ ಸಮಯ ಇರುತ್ತೆ, ನೀವು ಕರೆಕ್ಟ್ ಆಗಿ ಓದಿದ್ರೆ ಬರದಾದ್ಮೇಲೆ ಲೈನ್ ಹಾಕ್ಬೋದು. ಹಾಕ್ಲೇಬೇಕಾ? ನಾಟ್ ನೆಸೆಸರಿ. ಸೆಕೆಂಡ್ ಮೈನ್ 5th ಕ್ವಶನ್ ಇಲ್ಲೇ ಪಕ್ಕದಲ್ಲಿ ಬರ್ದಿದ್ದಾರೆ. ನೀವು ಸೆಕೆಂಡ್ ಮೈನ್ ಇಲ್ಲಿ ಹಾಕ್ಬಿಟ್ಟು 5th ಅಂತ ಇಲ್ಲಿ ಕೆಳಗಡೆ ಬರಿಬಹುದು. ಬರೆದು ಆನ್ಸರ್ ಅನ್ನ ಹೀಗೆ 1 ಸಿಲಬಲ್ ಅಂತ ಬರೆದು ಆನ್ಸರ್ ಅನ್ನ ಬರೆದಿದ್ದಾರೆ ನೋಡಿ. ಟೇಬಲ್ ಕ್ಲಾತ್, ಇದು ಕಲೋಕೇಟಿವ್ ವರ್ಡ್. ರಾಜೇಶ್ ಇಸ್ ದ ಆರ್ಟಿಕಲ್ ಯಾವ್ದು? ಡ್ಯಾಶ್ ಟಾಲೆಸ್ಟ್, ದ ಟಾಲೆಸ್ಟ್. ಸೂಪರ್ಲೇಟಿವ್ ಡಿಗ್ರಿ ಆಗಿರೋದ್ರಿಂದ ದ ಬರುತ್ತೆ. ಕ್ವಿಕ್ಲಿ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್? ಅಡ್ವರ್ಬ್. ನಂದಿನಿ ವರ್ಕ್ಡ್ ಹಾರ್ಡ್, ಲಿಂಕರ್. ಡ್ಯಾಶ್ ಶಿ ಡಿಡ್ ನಾಟ್ ಗೆಟ್ ಗುಡ್ ರಿಸಲ್ಟ್. ವರ್ಕ್ ಹಾರ್ಡ್ ಆಗಿ ಕೆಲಸ ಮಾಡಿದ್ದು, ಬಟ್ ಆದ್ರೆ ಅವಳಿಗೆ ಒಳ್ಳೆ ರಿಸಲ್ಟ್ ಬರಲಿಲ್ಲ. ದ ಕಿಂಗ್ ಫಾಟ್ ಡ್ಯಾಶ್ ಅ ಸ್ವೋರ್ಡ್ ಇನ್ ದ ವಾರ್. ಫಾಟ್ ವಿತ್ ದ ಸ್ವೋರ್ಡ್. ಇನ್ನೇ ಸ್ವೋರ್ಡ್ ಅಲ್ಲ, ಸ್ವೋರ್ಡ್ ಅಲ್ಲಿ ಅಲ್ಲ, ಸ್ವೋರ್ಡ್ ಒಂದಿಗೆ, ಖಡ್ಗದೊಂದಿಗೆ ಅನ್ನುವ ಆನ್ಸರ್ ಬರಬೇಕು. ಸ್ವೋರ್ಡ್ ಅಲ್ಲಿ ಅಂದ್ರೆ ಖಡ್ಗದಲ್ಲಿ ಯುದ್ಧ ಮಾಡ್ಲಿಲ್ಲ. ಇಂಗ್ಲಿಷ್ ಅಲ್ಲಿ ಹೇಳುವಾಗ ಖಡ್ಗದೊಂದಿಗೆ ಯುದ್ಧ ಮಾಡಿದ್ರು ಅಂತ. ವಿತ್. 11th ಕ್ವೆಶ್ಚನ್, ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. ಪ್ರಿಯಾಂಕಾ ಡ್ಯಾಶ್ ವೇಟಿಂಗ್ ಫಾರ್ her friend ದ ರೈಲ್ವೆ ಸ್ಟೇಷನ್ ಯೆಸ್ಟರ್ಡೇ. ಯೆಸ್ಟರ್ಡೇ ಅನ್ನೋದು ಟೆನ್ಸ್ ಅನ್ನ ಹೇಳುತ್ತೆ. ಸೊ ಬಿ ಜಾಗದಲ್ಲಿ ಏನ್ ಬರೀತೀರಾ? ವಾಸ್ ಬರೀತೀರಾ. ಬಿ ಪ್ಲಸ್ ವರ್ಬ್ ಇರುತ್ತಲ್ಲ, ಬಿ ಜಾಗದಲ್ಲಿ ವಾಸ್ ಬರೀತೀರಾ. ವೆಯ್ಟ್ ಅಂತ ಇರುತ್ತೆ, ವೇಟಿಂಗ್. ವಾಸ್ ವೇಟಿಂಗ್. ವಾಸ್ ಯಾಕೆ ಬಂತು? ಯೆಸ್ಟರ್ಡೇ ಪಾಸ್ಟ್ ಟೆನ್ಸ್ ಇದೆ. 12th ಕ್ವೆಶ್ಚನ್, ದ ಚೀಫ್ ಗೆಸ್ಟ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಡೆವಲಪ್ ಅಂತ ಇರುತ್ತೆ, ಡೆವಲಪ್ಮೆಂಟ್ ಅಂತ ಬರೀಬೇಕು. ಈಗ ಅವರು ಪೇಜ್ ಟೋಟಲ್ ಹಾಕಿದ್ದಾರೆ ನೋಡಿ, 12 ಮಾರ್ಕ್ ಈ ಪೇಜ್ ಇಂದ. ನೆಕ್ಸ್ಟ್ ಕ್ವಶನ್ ನಂಬರ್ 13th, ವಾಕ್ ಆಸ್ ನೌನ್. ವಾಕ್ ಅನ್ನ ನೌನ್ ಆಗಿ ಬರೀರಿ ಅಂತ. ವಾಕಿಂಗ್ ಎವ್ರಿ ಡೇ ಇಸ್ ಗುಡ್ ಫಾರ್ ಹೆಲ್ತ್. ಸೊ ಬಿಗಿನಿಂಗ್ ಅಲ್ಲಿ ಬರೆದ್ರೆ ಅದು ನೌನ್ ಆಗುತ್ತೆ, ಬಿಟ್ವೀನ್ ಅಲ್ಲಿ ಬರೆದ್ರೆ ವರ್ಬ್ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್. 14th ಕ್ವೆಶ್ಚನ್, ಕಂಪ್ಯಾರಿಟಿವ್ ಡಿಗ್ರಿ. ವಿಜಯ್ ಇಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್. ಇದು ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಅನ್ನೋದೊಂದು ಫ್ರೇಸ್. ಇದು ದ್ಯಾನ್ ಎನಿ ಅದರ್, ಅದನ್ನ ನೀವು ಬೈ ಹಾರ್ಟ್ ಮಾಡಿ ಅಂತ ನಾನು ನನ್ನ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್ ಬರ್ಬೇಕು. 15th ಕ್ವೆಶ್ಚನ್, ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡೋದು. ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್. ING ಇರೋದ್ರಿಂದ ಬೀಯಿಂಗ್ ಸೇರಿಸಬೇಕು. ವರ್ಬ್ ಟ್ರೀಟಿಂಗ್ ಇರೋದೇನಾಗುತ್ತೆ? ಟ್ರೀಟೆಡ್ ಆಗುತ್ತೆ. V3 ಫಾರ್ಮ್ ಆಗುತ್ತೆ, ಟ್ರೀಟೆಡ್ ಬೈ ಡಾಕ್ಟರ್ಸ್. 16th ರಿಪೋರ್ಟೆಡ್ ಸ್ಪೀಚ್. ಸುರೇಶ್ ಟೋಲ್ಡ್ ಗಾಯತ್ರಿ ದಟ್ ಐ ಆಮ್ ಪ್ಲಾನಿಂಗ್ ಅಂತ ಇರೋದು ಹಿ ವಾಸ್ ಪ್ಲಾನಿಂಗ್ ಟು ಗೋ ಟು ಮೈ ನೇಟಿವ್ ಅಂತ ಇರೋದೇನಾಗುತ್ತೆ? ಹಿಸ್ ನೇಟಿವ್ ಪ್ಲೇಸ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಮೈನು 17th ಕ್ವೆಶ್ಚನ್. ಇದನ್ನ ನೋಡಿ ಮಕ್ಕಳ,
ಇಲ್ಲಿ ಪ್ಯಾರಾವನ್ನ ಆಸ್ ಇಟ್ ಈಸ್ ಬರೆದು ಬಲೇಶ್ವರ್ ವೆಂಟ್ ಅಂಡ್ ಗ್ರಾಪ್ ದ ಟ್ರೇನ್ಸ್ ರೆಡ್ ಎಮರ್ಜೆನ್ಸಿ ಏನು ಅಲ್ಲಿ ಇದು ರಾಂಗ್ ಆಗಿದೆ, ಎಮರ್ಜೆನ್ಸಿ ವರ್ಡ್ ಕ್ವಶನ್ ಅಲ್ಲಿ ರಾಂಗ್ ಆಗಿದೆ. ನೀವು ಆನ್ಸರ್ ಬರುವಾಗ ಅದನ್ನ ಸರಿ ಮಾಡಿ ಅಂಡರ್ಲೈನ್ ಮಾಡ್ಬೇಕು. ಓಕೆ, ಫ್ರಾಂಟಿಕ್ ಅಂತ ಇದೆ, ನೀವು ಫ್ರಾಂಟಿಕಲಿ ಅಂತ ಬರೆದು ಅಂಡರ್ಲೈನ್ ಮಾಡ್ಬೇಕು. ಪ್ಯಾರಾವನ್ನ ಹಾಗೆ ಬರಿಬೇಕು. ಟೈಮ್ ಇತ್ತು ಅಂದ್ರೆ ನೀವು ಇಲ್ಲಿ ಎ ಅಂತ ಹಾಕಿ ಎಮರ್ಜೆನ್ಸಿ ಅಂತ ಬರೀರಿ, ಬಿ ಅಂತ ಹಾಕಿ ಫ್ರಾಂಟಿಕಲಿ ಅಂತ ಬರೀರಿ. ಓಕೆ, ಸೊ ಈ ಪ್ಯಾರಾವನ್ನ ಹೀಗೆ ಬರಿಬೇಕು. ಬರೆದ್ಬಿಟ್ಟು ಎ ಬಿ ಅಂತ ಹಾಕಿ ಬರೆದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದರ್ವೈಸ್ ಇಷ್ಟು ಬರೆದ್ರು ಓಕೆ, ದಿಸ್ ಇಸ್ ಪರ್ಫೆಕ್ಟ್. 2 ಮಾರ್ಕ್ಸ್ 17th ಕ್ವೆಶನ್ಗೆ. 18th ಕ್ವೆಶನ್, ವೈ ಪೀಪಲ್ ಆರ್ ಅಫ್ರೇಡ್. ಲಾಸ್ಟ್ ಇಯರ್ 2 ಮಾರ್ಕ್ಸ್ ಬಂದಿತ್ತು ಈ ಪಾಠದಿಂದ. ಹೀಗೆ ಬರೋದು ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಅಂಡರ್ಲೈನ್ ಮಾಡ್ಬೇಕು. ಇದ್ರ ಒಳಗಡೆ ಇಲ್ಲಿ ನೀವು ಕ್ವೆಶನ್ ನಂಬರ್ ಹಾಕಿದ್ರೆ ಇಲ್ಲಿ ಟಚ್ ಮಾಡಬಾರ್ದು, ಇಲ್ಲಿ ಕ್ರಾಸ್ ಆಗ್ಬಾರ್ದು, ಜಾಗ ಐತೆ ಇರು ಬರ್ಬಿಡೋಣ ಅಂತ ಬರಿಬಾರ್ದು. ಎಷ್ಟ್ ಲೈನ್ ಬರಿಬೇಕು 2 ಮಾರ್ಕ್ಸ್ ಅಂತ ಕೇಳ್ತೀರಾ? ಲೈನ್ ಗಳು ಮ್ಯಾಟರ್ ಆಗೋದಿಲ್ಲ, ಕರೆಕ್ಟ್ ಆನ್ಸರ್ ಮ್ಯಾಟರ್ ಆಗುತ್ತೆ. ಸೊ ನನ್ ಆಫ್ ದೆಮ್ ಕಮ್ ಫಾರ್ವರ್ಡ್, ಇದು ಕ್ವೆಶನ್ ಇಂದ ತಗೊಂಡಿರೋದು. ವೈ ಯಾಕೆ ಬರ್ಲಿಲ್ಲ ಅವರು ಅಂತ ರೀಸನ್ ಅನ್ನ ಬರೋದು. ಸೊ ನನ್ ಆಫ್ ದೆಮ್ ಕೇಮ್ ಫಾರ್ವರ್ಡ್ ಟು ಹೆಲ್ಪ್ ರೋಮಾ ಹೂ ವಾಸ್ ಇಂಜರ್ಡ್ ಆಫ್ಟರ್ ಫಾಲಿಂಗ್ ಆಫ್ ಫ್ರಮ್ ಆ ಟ್ರೈನ್. ಕಂಪ್ಲೀಟೆಡ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಪೇಸ್ಟ್ ಟೋಟಲ್ ಅನ್ನ ನೋಡ್ಬೋದು. ನೆಕ್ಸ್ಟ್ ಒನ್ 19th, ಹೀಗೆ ಬರೀರಿ, ನೆಹರು ಚೋಸ್ ಅಂಬೇಡ್ಕರ್ as the law minister of independent India because why did ನೆಹರು ಚೋಸ್ ಅಂಬೇಡ್ಕರ್ as the first law minister of India ಅಂತ ಇದೆಯಲ್ವಾ ಆ ಕ್ವೆಶನ್ಗೆ. ಬಿಕಾಸ್ ಯಾಕಂದ್ರೆ ಕರೆಕ್ಟ್ ಆನ್ಸರ್ ನ ಈ ರೀತಿ ಬರೆದು ಅಂಡರ್ಲೈನ್ ಮಾಡ್ಬೇಕು. ಓಕೆ, 21st ಕ್ವೆಶನ್, ಸತೀಶ್ ಬಿಕೇಮ್ ಅ ಗ್ರೇಟ್ ಆರ್ಟಿಸ್ಟ್ ಇನ್ ಸ್ಪೈಟ್ ಆಫ್ ಹಿಸ್ ಫಿಸಿಕಲ್ ಡಿಸಬಿಲಿಟೀಸ್. ಇದು ಆಕ್ಚುಲಿ 3 ಮಾರ್ಕ್ಸ್ ಇರೋದು, ಇಲ್ಲಿ 2 ಮಾರ್ಕ್ಸ್ ಕೇಳಿದ್ದಾರೆ. ಹೇಗೆ ಆತ ಗ್ರೇಟ್ ಆರ್ಟಿಸ್ಟ್ ಆದ ಅಂತ. ಇದು ಲಾಂಗ್ ಆನ್ಸರ್ ಇದೆ, ಅದನ್ನ ಬರಿಬೇಕು. ಸತೀಶ್ ಬಿಕೇಮ್ ಅ ಗ್ರೇಟ್ ಆರ್ಟಿಸ್ಟ್ ಇನ್ ಸ್ಪೈಟ್ ಆಫ್ ಹಿಸ್ ಫಿಸಿಕಲ್ ಡಿಸಬಿಲಿಟೀಸ್ ಈವನ್ ದೋ ಹಿ ಲಾಸ್ಟ್ ಹಿಸ್ ಸೆನ್ಸ್ ಆಫ್ ಹಿಯರಿಂಗ್. ಇದನ್ನೆಲ್ಲ ಆನ್ಸರ್ನ ಹೀಗೆ ಬರೀತೀರಿ. 20th ಕ್ವೆಶನ್, ಫಾರ್ಮ್ದು ಐ ಆಮ್ ದ ಲ್ಯಾಂಡ್. The poet describes many activities carried out on the earth. What are the activities that carried out on the earth? ಈ ವರ್ಷನೂ 2 ಮಾರ್ಕ್ಸ್ ಇದೆ. ಇದು 2026ರ ಎಕ್ಸಾಮ್ಗೆ ನೀವು ಇದನ್ನ ನೋಡ್ಕೋಬಹುದು. Children play, dance, someone sings, people come with guns, fighting for their land, man put fences. ಇದೆಲ್ಲ ಆಕ್ಟಿವಿಟೀಸ್. ಈ ಸಲನೂ ಇದೇ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡಬಹುದು. 22nd ಕ್ವೆಶನ್, nobody is satisfied with his wealth, everybody is satisfied with his wisdom. ಕೆಲಿಸ್ ಬೊರಾಕ್, ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಆ ಪಾಠದಿಂದ. ವೆಲ್ತ್ ಗೆ ಯಾರು ಸ್ಯಾಟಿಸ್ಫೈ ಆಗಲ್ಲ, ಅದನ್ನ ಬುದ್ಧಿವಂತಿಕೆಯಿಂದ ಸ್ಯಾಟಿಸ್ಫೈ ಆಗ್ತಾರೆ. ಹೇಗೆ ಅಂದ್ರೆ ಸೈಂಟಿಸ್ಟ್ ಆರ್ ಗ್ರೇಟ್ ಹೇಗೆ ಅಂತ ಅಕಾರ್ಡಿಂಗ್ ಟು ಬೊರಾಕ್ ಅವರ ಪ್ರಕಾರ ಸೈಂಟಿಸ್ಟ್ ಗ್ರೇಟ್ ಹೇಗೆ ಬರೀರಿ ಅಂತ. ನೆಕ್ಸ್ಟ್ 23rd ಕ್ವೆಶನ್, ಹೀಗೆ ಬರೀತೀರಿ, 2 ಮಾರ್ಕ್ಸ್ ಇಂದ ಹೀಗೆ ಬರೀತೀರಾ. 24th, ಸೊ ಇದಕ್ಕೆ ಲಾಂಗ್ ಆನ್ಸರ್, ಇಟ್ಸ್ ನಾಟ್ ನೆಸೆಸರಿ ಟು ರೈಟ್ ಲೆಂದಿ ಆನ್ಸರ್. ಇಷ್ಟೇ ಆನ್ಸರ್ ಇದಕ್ಕೆ ಬೇಕಾಗೋದು. ಎಕ್ದಮ್ ಬಿಂದಾಸ್, ಹೇಗೆ ಅನೀಫ್ ಎಕ್ದಮ್ ಬಿಂದಾಸ್ ಆಗಿದ್ದ ಅಥವಾ ಹೇಗೆ ಅವನು ಟ್ಯಾಲೆಂಟೆಡ್ ಬಾಯ್ ಆಗಿದ್ದ, ಅದಕ್ಕೆಲ್ಲಾನು ಇದೇ ಆನ್ಸರು. ನೆಕ್ಸ್ಟ್ 25th ಕ್ವೆಶನ್, ಸ್ವಾಮೀಸ್ ಫಾದರ್ 3 ಮಾರ್ಕ್ಸ್. ಇದಕ್ಕೆ ನೋಡಿ ಇಷ್ಟ ಆನ್ಸರ್, ಲೆಂದಿ ಆನ್ಸರು, ಲಾಂಗ್ ಆನ್ಸರು ಅಲ್ವಾ. 3ಗೆ 3 ಮಾರ್ಕ್ಸ್ ಬಂದಿದೆ. ಇಲ್ಲೇನಾದ್ರೂ ಚಿತ್ ಮಾಡಿದ್ರೆ ಅವ್ರು ಏನ್ ಮಾಡಿದ್ರೆ ನೋಡಿ, ಏನೋ ಪಾಯಿಂಟ್ಸ್ ಆಮೇಲೆ ತಿಳಿಸಿದ್ದಾರೆ ಬರ್ದಾದ್ಮೇಲೆ. ಟ್ರ್ಯಾಕ್ ವಿತ್ ನೈಟ್ ಮೇರ್ಸ್ ಅನ್ನೋದನ್ನ ಎಷ್ಟು ನೀಟಾಗಿ ಯಾವ್ದೇ ಚಿತ್ ಇಲ್ಲ ಹಾಗೆ ಬರ್ದಿದ್ದಾರೆ. ಚಿತ್ ಮಾಡ್ಲೇಬಾರ್ದ ಅಂದ್ರೆ ಮಾಡಬಹುದು, ಮಾಡಿದ್ರೆ ನೋಡಿ ಈ ರೀತಿ ಪೆನ್ಸಿಲ್ ಅಲ್ಲಿ ಒಂದು ಅಡ್ಡ ಗೆರೆ ಹಾಕಿದ್ರೆ ಸಾಕು. ಅದನ್ನ ಹೀಗೆ 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 ತಿದ್ದೋದು ಬೇಡ. ಓಕೆ, ಇದು 26ನೇ ಪ್ರಶ್ನೆ. ಗ್ರ್ಯಾಂಡ್ ಮಾರ್ಕ್ ಸಾರಿ ಇದು 2025ರಲ್ಲಿ ವಿಪರ್ಯಾಸ ಏನು ಅಂದ್ರೆ ಗ್ರ್ಯಾಂಡ್ ಮಾನ 2 ಮಾರ್ಕ್ಸ್ ಕೇಳಿದ್ರು. ಓಕೆ, ಸೊ ಶಾಕ್ ಅದು. 3 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಕೇಳಿದ್ರು. ಆಕ್ಚುಲಿ 4 ಮಾರ್ಕ್ಸ್ಗೆ ಇದುವರೆಗೂ ಕೇಳ್ತಿದ್ದು, ಬಟ್ 2025ರಲ್ಲಿ 3 ಮಾರ್ಕ್ಸ್ ಕೇಳ್ಬಿಟ್ಟಿದ್ರು. ಆದ್ರೆ ಈ ವರ್ಷ ಹಂಗಿಲ್ಲ, 4 ಮಾರ್ಕ್ಸ್ಗೆ ಕೇಳ್ತಿದ್ದಾರೆ. ಆನ್ಸರ್ ಅನ್ನ ಬರೆದಿದ್ದಾರೆ ನೋಡಿ, ಚಿತ್ ಮಾಡಿದ್ದಾರೆ ಅವ್ರುನು, ಹಾಗಂತ ಅದು ತುಂಬಾ ಆಡಕ್ ಕಾಣಿಸಲ್ಲ. ನೆಕ್ಸ್ಟ್ 6th ಮೆನು 27th ಕ್ವೆಶನ್, ಎಕ್ಸ್ಟ್ರಾಕ್ಟ್ಸ್. ಆನ್ ಸುಶೀಲಾ, ಇಷ್ಟು ಬರೆದ್ರೂ ಸಾಕಾಗುತ್ತೆ. ಬಿ, ಇಲ್ಲಿ ಎ ಬಿ ನೋಡಿ, ಇದನ್ನ ಆಕ್ಚುಲಿ ಒಳಗಾಗ್ತೀವಿ. ಸಬ್ ಕ್ವೆಶನ್ ನ ಒಳಗಾಕಿ ಆನ್ಸರ್ ಅನ್ನ ಬರಿಬೇಕು. ಈ ತರ ಹಾಕೋದ್ ಬೇಡ. 27 ಅಂತ ಹಾಕಿದ್ರೆ ನೀವು ಇಲ್ಲ ಅಂತಂದ್ರೆ ಹೊರಗಡೆನೆ ಹಾಕ್ತೀರಿ ಅಂದ್ರೆ ಇಲ್ಲೇ ಹಾಕಿ. ಅದರ್ವೈಸ್ ಪುಟ್ ಆಲ್ ದ ಕ್ವೆಶನ್ಸ್ ಸಬ್ ಕ್ವೆಶನ್ಸ್ ಇನ್ಸೈಡ್. ಬೆಟರ್ ಟು ಪುಟ್ ಇನ್ಸೈಡ್. ಎ ಬಿ ಈ ರೀತಿ 1 ವರ್ಡ್ಗೆ ಇದು 1 ಮಾರ್ಕ್ಸ್ ಸಿಗುತ್ತೆ. ಸಿ ಕ್ವೆಶನ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗುತ್ತೆ. 27, 28 ಟ್ಯಾಗೋ
ಗಾರ್ಷಿಯಾ ಮೇಡ್ ದಿ ಸ್ಟೇಟ್ಮೆಂಟ್. ಯಾಗೋ ಅಂತ ಬರೆದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. 28 ಡಿಸ್ಕವರಿ. ಇಲ್ಲಿ ಆರ್ಡರ್ ಆಗಿ ಬರುತ್ತೆ ಅಂತ ಏನಿಲ್ಲ ನೋಡಿ. ಇದು 28 ಕ್ವಶನ್ ಅಲ್ಲೇ ಕೇಳ್ಬಿಟ್ಟಿದ್ದಾರೆ ಡಿಸ್ಕವರಿಯನ್ನ. 27th ಕ್ವಶನ್ ಯಾವ್ದಿದೆ? ಕನ್ಸಲ್ಟ್ ಇದೆ. ಈ ವರ್ಷ ಇಲ್ಲ ಕನ್ಸಲ್ಟ್ ಗೆ, 2025ರಲ್ಲಿ ಇತ್ತು. ಈ ವರ್ಷ ಬ್ಲೂ ಪ್ರಿಂಟ್ ಪ್ರಕಾರ ಕನ್ಸಲ್ಟ್ ಎಕ್ಸ್ಟ್ರಾಕ್ಟ್ ಇಲ್ಲ. 28, 29ನೇದು ಡಾನ್ ಆನ್ಸಲ್ಮೋ ನೋಡಿ. ಅದು ಡಿಸ್ಕವರಿ ಆದ್ಮೇಲೆ 3ನೇ ಪಾಠ ಕೇಳಿದ್ದಾರೆ ಡಾನ್ ಆನ್ಸಲ್ಮೋ ಇಂದ ಅಲ್ವಾ. ಡಾನ್ ಆನ್ಸಲ್ಮೋ ಇಸ್ ದ ಸ್ಪೀಕರ್. ಅಕಾರ್ಡಿಂಗ್ ಟು ಡಾನ್ ಆನ್ಸಲ್ಮೋ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್. ಯಾರಿಗೆ ಬಿಲಾಂಗ್ ಆಗಿದೆ ಅಂದ್ರೆ ಟು ದ ಚಿಲ್ಡ್ರನ್ ಆಫ್ ಪ್ರಿಯೋ ಅಂಡ್ ವಿಡಿಯೋ ಬರೆದ್ರು ಆನ್ಸರ್ ಕರೆಕ್ಟ್ ಇರುತ್ತೆ. ಫುಲ್ ಬರ್ದಿದ್ದಾರೆ. 30th ಕ್ವೆಶನ್ ಒಂದು ನಾರ್ಮಲ್ ಆಫ್ಟರ್ ಔಟ್ಸ್ಪೇಸ್ ಟುಮಾರೋ ಮಾರ್ನಿಂಗ್. ಈ ವರ್ಷನೂ ಕೂಡ ಅದೇ ಪೋಯಮ್ ಇಂದ ಇದೆ ಬ್ಲೂ ಪ್ರಿಂಟ್ ಪ್ರಕಾರ. ನಾನು ಆಲ್ರೆಡಿ ಅದನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ. ಎಕ್ಸ್ಟ್ರಾಕ್ಟ್ಸ್ ಎಲ್ಲದನ್ನು ನೀವು ನನ್ನ GLV ಚಾನಲ್ ಅನ್ನ ಚೆಕ್ ಮಾಡಬಹುದು. 31st ಕ್ವೆಶನ್ ದಟ್ ಈಸ್ ಪ್ರೊಫೈಲ್. ಪ್ರೊಫೈಲ್ ಅನ್ನ ಈ ರೀತಿ ಸೆಂಟೆನ್ಸ್ ಅಲ್ಲೇ ಬರೀಬೇಕು ಮಕ್ಕಳ. ಓಕೆ, ಅನ್ ಆರ್ಟಿಸ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇವ್ರು ನೋಡಿ ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಬರ್ದಿದ್ದಾರೆ. ಪ್ರೊಫೆಷನ್ ಅನ್ನ ಇಲ್ಲೇ ತಗೊಂಡು ಬರ್ದಿದ್ದಾರೆ ನೋಡಿ. Mr. Vinay, an artist, assistant executive engineer, was born on 12th November 1991 in Madikeri. M capital ಬರೀಬೇಕಿತ್ತು. He has completed BE. He works as an assistant executive engineer in the SCOP. He lives with present simple ಅಲ್ಲಿ ಬರ್ದಿದ್ದಾರೆ ಎಲ್ಲ. He has a wife and daughter. ಅಂಗು ಬರೀತಾರೆ. But he lives with his wife and daughter. His hobbies are he is popular for transparent work in his work and he upholds the rights of the consumer. ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಬರೆದಿದ್ದಾರಲ್ವಾ. 32nd ಸ್ಟೋರಿ ಡೆವಲಪ್ಮೆಂಟ್. ಒನ್ಸ್ ಇಂದ ಶುರು ಮಾಡಿ ಅಂತ ನಾನು ಈಗ ಸ್ಟೋರಿ ಡೆವಲಪ್ಮೆಂಟ್ ಅಲ್ಲಿ ಹೇಳಿದೀನಿ. ಒಮ್ಮೆ ಒಬ್ಬ ಸೈಲರ್ ಇದ್ದ, ನೇಮ್ಡ್ ಸಿಂಧಬಾದ್ ಈ ರೀತಿ ಬರ್ದಿದ್ದಾರೆ. ಪೇಜ್ ಟೋಟಲ್ 6 ಬಂದಿದೆ. ಅದೇ ರೀತಿ ನೋಡಿ 33rd ಕ್ವೆಶನ್ ಪಿಕ್ಚರ್ ರೈಟಿಂಗ್. ದ ಪಿಕ್ಚರ್ ಸ್ಪೀಕ್ಸ್ 1000 ವರ್ಡ್ಸ್. ಒಂದು ಪಿಕ್ಚರ್ 1000 ಪದಗಳ ಒಂದು ಚಿತ್ರಣವನ್ನ ನೀಡುತ್ತೆ. ದಿಸ್ ಇಸ್ ದ ಪಿಕ್ಚರ್ ಆಫ್ ಅ ವಿಲೇಜ್. ಆಲ್ ದ ಪೀಪಲ್ ಆಫ್ ದ ವಿಲೇಜ್ ಆರ್ ಇನ್ವಾಲ್ವ್ಡ್ ಇನ್ ದೇರ್ ಓನ್ ವರ್ಕ್ಸ್ cheerfully. Few men are sitting under the tree. And ಈ ವರ್ಷನೂ ಇದನ್ನ ಕೇಳಿದ್ದಾರೆ ಮಕ್ಕಳ. ಈ ವರ್ಷನೂ ಇದೆ. ಇದನ್ನ ಬೇಕಾದ್ರೆ ಸೇಮ್ ನೀವು ಕಾಪಿ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಕೋಬಹುದು. Few men are sitting under the tree and discussing some issues seriously. The village is full of trees and greenery. Many houses are looking alike. ಎಲ್ಲ ತುಂಬಾ ಮನೆಗಳು ಒಂದೇ ತರ ಕಾಣಿಸ್ತಿದಾವೆ. Children are feeding grass to the goats. Means children are grazing the goats ಅಂದ್ರೆ ಆಯ್ತು. Which are being carried by a man. Few women are collecting water or carrying water from the hand pump. Tube well ಅಂತಿದ್ದಾರೆ, ಅಥವಾ ಅದನ್ನ ಹ್ಯಾಂಡ್ ಪಂಪ್ ಅಂತ ಕೂಡ ಕರಿತೀವಿ. ಹ್ಯಾಂಡ್ ಪಂಪ್, ಬೋರ್ವೆಲ್, ಹ್ಯಾಂಡ್ ಪಂಪ್. A woman is carrying things to sell on her head. A couple is sitting in their house. An old man who looks very sad is sitting outside. This is a good picture where we get to know about the lifestyle of the people. in ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ನೈಸ್. 34th ಕ್ವೆಶನ್ ಫಾರ್ಮ್ ಕ್ವಾಲಿಟಿ ಆಫ್ ಮರ್ಸಿ, ವಿಲಿಯಂ ಶೇಕ್ಸ್ಪಿಯರ್. ಇದು ಬರೆದ್ರು ಓಕೆ, ಬರೀಲಿಲ್ಲ ಅಂದ್ರೂ ಓಕೆ. ಬಟ್ ಈ ರೀತಿ ಫಸ್ಟ್ ಕ್ಯಾಪಿಟಲ್ ಲೆಟರೇ ಬರ್ಬೇಕು ಇಲ್ಲಿ, ಔಟ್ ಆಫ್ ಔಟ್ ಬರ್ಬೇಕಂದ್ರೆ. ಓಕೆ, ಇಂಪಾರ್ಟೆಂಟ್ ಕ್ಯಾಪಿಟಲ್ ಲೆಟರ್. ಮೊದಲೆಲ್ಲ ಈ ಪಂಕ್ಚುಯೇಷನ್ ಮಾರ್ಕ್ ಅನ್ನ ತುಂಬಾ ಸೀರಿಯಸ್ ಆಗಿ ನೋಡೋರು. ಈಗೇನ್ ತೀರಾ ಸೀರಿಯಸ್ ಆಗಿ ನೋಡಲ್ಲ. ಬಿಗಿನಿಂಗ್ ಲೆಟರ್ ಕ್ಯಾಪಿಟಲ್ ಮಾತ್ರ ಕರೆಕ್ಟ್ ಆಗಿ ಇರಬೇಕು. ಅಂಡ್ 35th ಕ್ವೆಶನ್ ಎ ಅಂಡ್ ಬಿ. 35th ಅಂತ ಹಾಕ್ಬಿಟ್ಟು ಎ ಅಂತ ಹಾಕಿ ಇಲ್ಲ ಆನ್ಸರ್ ಬರೆದ್ರೆ ನೀಟಾಗಿ ಅದು ಸಬ್ ಕ್ವೆಶನ್ ಕಾಣಿಸುತ್ತೆ. ಇದನ್ನ ಹೀಗೆ ಬರೀತೀರಾ. ನೆಕ್ಸ್ಟ್ 36th ಗೆ ಸಾಂಗ್ ಆಫ್ ಇಂಡಿಯಾ ಬರೆದಿದ್ದಾರೆ. ನೀವು ಇದು ಮೇನ್ ಹಾಕ್ಬಿಟ್ಟು 36th ಅಂತ ಇಲ್ಲ ಹಾಕಿ ಇಲ್ಲ ಆನ್ಸರ್ ಬರೀರಿ. ಇಲ್ಲೇ ಕಂಜೆಸ್ಟ್ ಮಾಡ್ಕೊಳ್ಳೋದು ಬೇಡ ಜಾಗನ. ನೀವು ಹೀಗೆ ಬರೆದು ಪೋಮ್ ನೇಮ್ ಅನ್ನ ಬರೆದು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಈ ರೀತಿ ಹಾಕ್ಬೇಕು. ಓಕೆ, ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಇದೆ ಈ ವರ್ಷಕ್ಕೆ. ಹಾಕಿ ದ ಪೊಯೆಟ್ ವಿ ಕೆ ಗೋಕಾಕ್ ಆಸ್ಕ್ಸ್ ಈ ರೀತಿನೇ ಬರಿಬೇಕಾಗುತ್ತೆ. ಪೋಯಮ್ ಟೈಟಲ್ ಅನ್ನ ಈ ರೀತಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಅಲ್ಲಿ ಬರಿಬೇಕು. ತಲೆಯಲ್ಲಿ ಇಟ್ಕೊಳ್ಳಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಸಾಧ್ಯ ಆದ್ರೆ ಅಂಡರ್ಲೈನ್ ಮಾಡಿ. ಅಂಡರ್ಲೈನ್ ಮಾಡಿದ್ರೆ ಬೆಸ್ಟ್, ಸೊ ದಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಲ್ ಕಮ್ ಟು ನೋ ಬೈ ವೆಲ್ ಲೇಟರ್. ನೆಕ್ಸ್ಟ್ 37th ಕ್ವೆಶನ್ ವಾಟರ್ ಪೊಲ್ಯೂಷನ್ ಕೇಳಿದ್ದಾರೆ. ಈ ಸಲ ಏರ್ ಪೊಲ್ಯೂಷನ್ ಫಿಕ್ಸ್ಡ್ ಕ್ವೆಶನ್ ಇದೆ. ಏರ್ ಪೊಲ್ಯೂಷನ್ ಬ್ಲೂ ಪ್ರಿಂಟ್ ಪ್ರಕಾರ ಅಂಡ್ ದಿಸ್ ಇಸ್ ಫಿಕ್ಸ್ಡ್, ನೋ ಡೌಟ್. ಈ ರೀತಿ ಕ್ವೆಶನ್ ನಂಬರ್ 37 ಇವ್ರು ಇಲ್ಲಿ ಹಾಕಿದ್ದಾರೆ. ಯು ಬೆಟರ್ ಪುಟ್ ಯುವರ್ 37 ಅಂತ ಹಾಕಿ ಇಲ್ಲಿ ಬರೀರಿ. ಎ ಅಂತ ಹಾಕಿ ವಾಟರ್ ಪೊಲ್ಯೂಷನ್ ಅಂತ ಬರೆದು ಇಂಟ್ರೊಡಕ್ಷನ್ ಬರೀಬೇಕು. 7-8 ಸಾಲುಗಳ ಇಂಟ್ರೊಡಕ್ಷನ್ ಬರೆದು ಈ ಬಾಡಿ ಅಂತ ಏನ್ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಬರೀಬಹುದು. ಬರೆದಿದ್ದಾರೆ, ನೋ ಪ್ರಾಬ್ಲಮ್, ಬರೆದ್ರು ಓಕೆ. ಬಟ್ ಇಂಟ್ರೊಡಕ್ಷನ್ ಬೆಟರ್ ಟು ರೈಟ್. ನೆಕ್ಸ್ಟ್ ಡೆವಲಪ್ಮೆಂಟ್.
ಈ ರೀತಿ ಡೆವಲಪ್ ಆಗಿದೆ. ನೆಕ್ಸ್ಟ್ ಕನ್ಕ್ಲೂಷನ್ ನೋಡಿ, ಇದನ್ನ ಏರ್ ಪೊಲ್ಯೂಷನ್ ನೀವೆಲ್ಲೇ ಬರೀರಿ, ಹಿಂದಿನ ಪೇಜು ಅರ್ಧಕ್ಕೆ ಮುಗಿದೋದ್ರೆ ನೆಕ್ಸ್ಟ್ ಅಲ್ಲಿಂದ ಬಿಟ್ಬಿಟ್ಟು ನೆಕ್ಸ್ಟ್ ಹೊಸ ಪೇಜ್ ಬಂದೇನೆ ಎಸ್ ಎನ್ನ ಬರೀರಿ. ಎಸ್ ಎನು ಅಷ್ಟೇ 4 ಮಾರ್ಕ್ಸ್ ಅಷ್ಟೇ, ಬೆಟರ್ 3 ಮಾರ್ಕ್ಸ್ ಅಷ್ಟೇ. ಓಕೆ, ಸಪರೇಟ್ ಪೇಜ್ ಅಲ್ಲೇ ಬರೀರಿ, ತುಂಬಾ ಒಳ್ಳೆ ಮಾರ್ಕ್ಸ್ ಅನ್ನ ತಂದು ಕೊಡುತ್ತೆ. ಕನ್ಕ್ಲೂಷನ್ ಇರೋದಿಲ್ಲ ಇವ್ಯಾಲ್ಯೂಯೇಟರ್ಗೂ ನಿಮ್ಗೆ. ಅಂಡ್ ದಿಸ್ ಒನ್ ಕ್ವಶನ್ ನಂಬರ್ 38 ರಾಮೇಶ್ವರಿ. ಇಲ್ಲಿ ಕ್ವಶನ್ ಮಾರ್ಕ್ ಏನ್ ಹಾಕಿರೋದು ಅಂತಂದ್ರೆ ಫ್ರಮ್ ಟು ಅಡ್ರೆಸ್ ಅಂತ ಮೆನ್ಷನ್ ಮಾಡಿಲ್ಲ ಅಂತ, ಬಟ್ ಮೆನ್ಷನ್ ಮಾಡ್ಲೇಬೇಕಂತ ಏನಿಲ್ಲ. ಇಲ್ಲಿ ಫಸ್ಟ್ ಬರೆಯೋದು ಅದು ಫ್ರಮ್ ಅಡ್ರೆಸ್ ಆಗಿರುತ್ತೆ. ಈ ರೀತಿ ಫಸ್ಟ್ ಫ್ರಮ್, ಡೇಟ್ ಅಂತಾನು ಮೆನ್ಷನ್ ಮಾಡ್ಲೇಬೇಕಂತ ಏನಿಲ್ಲ, ಡೇಟ್ ಅನ್ನ ಹಾಕ್ಬೋದು. ಅಂಡ್ ಟು ಅಡ್ರೆಸ್ ಹಾಕಿಲ್ಲ ಅಂತ ಅಂದ್ಬಿಟ್ಟು ಇವರು ಇವ್ಯಾಲ್ಯೂಯೇಟ್ ಮಾಡಿರೋದು. ಓಕೆ, ಆ ನಂತರ ಮತ್ತೆ ಇವ್ರು ನೋಡಿದ್ದಾರೆ, ಡಿ ಸಿ ನೋಡ್ಬಿಟ್ಟು ಇಲ್ಲಿ ಅದ್ರ ಅವಶ್ಯಕತೆ ಇಲ್ಲ, ಮಾರ್ಕ್ಸ್ ಹಿಡಿಬೇಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೆ 1 ಮಾರ್ಕ್ಸ್ ಹಾಕ್ಸಿದ್ದಾರೆ. ಕಂಪ್ಲೇನಿಂಗ್ ರಾಂಗ್ ಹಾಕಿ ಮತ್ತೆ ರೇಟ್ ಹಾಕಿದ್ದಾರೆ, ಏನು ತಪ್ಪೇನಿಲ್ಲ ಅಂತ. ಕಂಪ್ಲೇನಿಂಗ್ ಟು ಪ್ರೊವೈಡ್ ಸೂಟಬಲ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಸೂಟಬಲ್ ಅಥವಾ ಇನಫ್, ಈ ರೀತಿ ಬಾಡಿ ಆಫ್ ದ ಲೆಟರ್ ಅನ್ನ ಬರೆದು ಥ್ಯಾಂಕ್ ಯು, ಥ್ಯಾಂಕಿಂಗ್ ಯು ಅಂತ ಬರಿಬೇಡಿ ಮಕ್ಕಳ, ಥ್ಯಾಂಕ್ ಯು ಯುವರ್ಸ್ ಹೀಗೆ ಬರೀರಿ. ಇಲ್ಲ ಅಪಾಸ್ಟ್ರಫಿ ಅವಶ್ಯಕತೆ ಏನು ಇಲ್ಲ. ಯುವರ್ಸ್ ಫೇತ್ಫುಲಿ ನಿಮ್ಮ ಸಿಗ್ನೇಚರ್ ಈ ರೀತಿ ಬರೆದ್ರೆ 5 ಮಾರ್ಕ್ಸ್ ಬರುತ್ತೆ, ಔಟ್ ಆಫ್ 4 ಬರುತ್ತೆ. ಇಷ್ಟೇ, ಅಷ್ಟನ್ನ ಬರೆದು ಪೇಜ್ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟು ಪೇಜ್ ಬರ್ತಿದ್ದಾರೆ ಟೋಟಲ್? 16 ಪೇಜ್ ಅಂದ್ರೆ ಫಸ್ಟ್ 2 ಬಿಟ್ರೆ ಬರೀ 14 ಪೇಜ್ ಬರೆದು ಔಟ್ ಆಫ್ 4 ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ನೀವು ಕೂಡ ಹೀಗೆ ಬರೀರಿ, ಔಟ್ ಆಫ್ 4 ಅನ್ನ ತಗೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿ ಬರೀರಿ. ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.